Hi everyone, this is your corporate Kannadati. So many people ask me for a pasta recipe. So today I'm making a video how to make it. Okay. So first ನಾನು onion ನ ಸೊ ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡೆ. Then capsicum, corn, chopped garlic, cheese, chili flakes, oregano, butter ಮತ್ತು ಮಿಲ್ಕ್. ಪಾಸ್ತಾನ ನಾನು ಸ್ವಲ್ಪ ಆಯಿಲ್ ಹಾಕಿ ನೀರಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ವೈಟ್ ಸಾಸ್ನ ನಾನೇ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಲೈಕ್ ಪ್ರೋಸೆಸ್ ಹೇಗೆ ಅಂತ ನಾನು ಒನ್ ಬೈ ಒನ್ ತೋರಿಸ್ತೀನಿ. ಓಕೆ, ಫ್ರೈಂಗ್ ಪ್ಯಾನ್ಗೆ ಬಟರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಸ್ವಲ್ಪ ಆ್ಯಡ್ ಮಾಡಿದ್ಮೇಲೆ ಯೂಶಲಿ ಮೈದಾ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಇಟ್ ಯುವರ್ ಚಾಯ್ಸ್, ನೀವು ಮೈದಾ ಆದರೂ ಹಾಕ್ಬೋದು, ಗೋಧಿ ಹಿಟ್ಟು ಆದರೂ ಹಾಕ್ಬೋದು. ಆ್ಯಡ್ ಮಾಡಿದ್ಮೇಲೆ ಸೊ ಈ ಥರ ಗಂಟು ಆಗದಿರೋ ಥರ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಬೇಕು, ಯಾಕೆಂದರೆ ಅದು ಏನಿದೆ ಈ ಫಾರ್ಮಲ್ಲಿ ಅದು ಥಿಕ್ಕಾಗೋದು ನಾವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಸೊ ಮೀನ್ ವೈಲ್ ನಾನು ವೆಜ್ಜಸ್ನ ಕುಕ್ ಮಾಡ್ಕೊತೀನಿ. Again, I'm adding butter. I'm adding garlic. Adding capsicum. Now I'm adding onion. I'm adding salt. ಇದನ್ನು ಜಾಸ್ತಿ ಬೇಯಿಸ್ಕೋಬಾರ್ದು, ಅದು ಹಾಫ್ ಕುಕ್ ಇಟ್ಟೇ ಬೆಸ್ಟ್ ಫಾರ್ ಪಾಸ್ತಾಗೆ. ಆ್ಯಂಡ್ ನಾವು ಐಮ್ ಆ್ಯಡಿಂಗ್ ಕಾರ್ನ್. ವೈಟ್ ಸಾಸ್ಗೆ ವೆಜ್ಜಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮಶ್ರೂಮ್, ಬ್ರಾಕೊಲಿ ಏನಿರೋದು ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಜಸ್ಟ್ ಬರೀ ಇಷ್ಟು ಮಾತ್ರ ವೆಜ್ಜಸ್ ಆ್ಯಡ್ ಮಾಡಿದ್ದೀನಿ. ಆ್ಯಡಿಂಗ್ ಬಾಯ್ಲ್ ಮಾಡ್ಕೊಂಡಿರೋ ಪಾಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ದೆನ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗಾನೋ. Okay, the last part, now I'm adding cheese. Looks let's see ಹೇಗಿರುತ್ತೆ ಅಂತ. ಓಕೆ, ಫೈನಲಿ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. Thanks everyone for watching. Bye bye.